ಹಲೋ ಗಾಯ್ಸ್, ಹೇಗಿದ್ದೀರಾ ಎಲ್ರು? ಹೋಪ್ ಎಲ್ರು ಚೆನ್ನಾಗಿದ್ದೀರಾ. ಮತ್ತು ನಾವು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ. ನಿಮಗೂ ಕೂಡ ತೋರಿಸ್ತೀವಿ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ನೋಡಿ, ನನ್ನ ಹಸ್ಬೆಂಡ್ ಎಷ್ಟು ಕ್ಯೂಟಾಗಿ ಸ್ಮೈಲ್ ಮಾಡ್ತಾ ಇದ್ದಾರೆ ಕಾರಲ್ಲಿ. ಸೊ ಇದು ನಾವು ಇವಾಗ ಹೊರಟ್ವಿ. ಸೊ ಇಲ್ಲಿ ಸಿಟಿಯಿಂದನೇ ಹೋಗ್ತಾ ಇದ್ದೀವಲ್ವಾ, ಹಾಗಾಗಿ ಸ್ವಲ್ಪ ಸಿಟಿ ತೋರಿಸ್ತಾ ಇದ್ದೀನಿ. ನಮ್ಮ ಚಿಕ್ಕಮಗಳೂರು ಹೇಗಿದೆ ನೋಡಿ. ಇದು ಬಂದ್ಬಿಟ್ಟು ಏನು ಹೇಳ್ತಾರೆ, ಅದು ರತ್ನಗಿರಿ ಬೋರೆ ರೋಡ್ ಕಡೆ, ಆ ಕಡೆಯಿಂದ ಹೋಗ್ತಾ ಇರೋದು ನಾವು. ಇಲ್ಲಿ ಆಲ್ರೆಡಿ ಸಿಟಿ ಬಿಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ಕಾದು ನೋಡಿ ತೋರಿಸ್ತೀನಿ ಎಲ್ರಿಗೂ ಕೂಡ. ಸೊ ಇದು ಇನ್ನೂ ಸಿಟಿ ಬಿಟ್ಬಿಟ್ಟು ಆಲ್ರೆಡಿ ಬಂದ್ಬಿಟ್ವಿ ನಾವು. ನೀವು ನೋಡ್ಬೋದು ಇಲ್ಲಿ ನಾವಿಲ್ಲಿ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರುವಾಗ ನೆಕ್ಸ್ಟು ಅಲ್ಲಿ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ, ಆಯಿತಾ. ಸೊ ಅಲ್ಲಿ ಏನಾದರೂ ಇನ್ ಕೇಸ್ ನಾವು ಮುಳ್ಳಯ್ಯನಗಿರಿ ಹಾಗೆಲ್ಲ ದೂರ ಪ್ಲೇಸಸ್ನ ಹೋಗಿ ವಿಸಿಟ್ ಮಾಡಬೇಕು, ನೋಡಬೇಕು ಅಲ್ಲಿ ಅಂತ ಅಂದರೆ, ಅದೆಲ್ಲ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಆ ಚೆಕ್ ಪೋಸ್ಟಲ್ಲಿ ಆನ್ಲೈನ್ ಬುಕ್ಕಿಂಗ್ ಇದ್ದವ್ರಿಗೆ ಮಾತ್ರ ಅಲೋ ಮಾಡ್ತಾರೆ. ನೀವೇನಾದರೂ ಹೋಗ್ಬೇಕಂತಿದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಫಸ್ಟೇ. ಮುಳ್ಳಯ್ಯನಗಿರಿ ಎಲ್ಲ ಇಲ್ಲಿ ನಾವು ಮಾಡ್ಕೊಂಡಿರಲಿಲ್ಲ, ಯಾಕೆಂದರೆ ನಾವು ಸ್ವಲ್ಪ ಲೋಕಲ್ ಇರೋರಿಗೆ ಬಿಡ್ತಾರೆ. ಏನಾದರೂ ಹೇಳಿದ್ರಿ ಈ ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಊರಲ್ಲಿ ಹಾಗೆ ಹೇಗೆ ಅಂತ ಹೇಳಿ ಹೋದರೆ ಬಿಡ್ತಾರೆ, ಲೋಕಲ್ ಅವ್ರಿಗೆ ಮಾತ್ರ. ಸೊ ಬೇರೆಯವರೆಲ್ಲ ನೋಡಬೇಕಂತ ಅಂದರೆ ಆಲ್ರೆಡಿ ನೀವು ಏನು ಮಾಡಬೇಕು, ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಬೇಕು. ನಾವು ಆಲ್ರೆಡಿ ಹೋಗ್ತಾ ಇದ್ದೀವಿ ಲೋಕಲಲ್ಲೇ ಅಂತ ಹೇಳಿಬಿಟ್ಟು ಹೋದ್ವಿ. ಇಲ್ಲಿ ಹೋಗ್ತಾ ಇರೋವಾಗ ಎಷ್ಟು ಅಂದರೆ ತುಂಬ ಚಳಿ ಸ್ಟಾರ್ಟ್ ಆಗ್ತಾ ಇದೆ, ಉದುರು ಮಳೆ ಬರ್ತಾ ಇದೆ, ಗ್ರೀನರಿ ಇದೆಲ್ಲ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ತುಂಬ ಖುಷಿ ಆಗ್ತಾಯಿತ್ತು ನೋಡಿ. ಅಟ್ಲೀಸ್ಟ್ ಯಾವಾಗಾದರೂ ಮನೆಯಲ್ಲಿರ್ತೀವಿ, ಒಂದ್ಸಲ ಫ್ಯಾಮಿಲಿ ಎಲ್ಲರೂ ಈ ಥರ ಒಂದು ಟೈಮ್ ಆದರೂ ಹೋದರೆ, ಒಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಖುಷಿ ಆಗುತ್ತಲ್ವಾ. ಆ ಥರ ಒಂದು ಟೈಮ್ ಆದರೂ ಹೋಗಿ ಫ್ಯಾಮಿಲಿ ಜೊತೆಗೆ, ಖುಷಿ ಆಗುತ್ತೆ, ಮೈಂಡ್ ಒಂದು ಫ್ರೆಶ್ ಥರ ಫೀಲ್ ಬರುತ್ತೆ ನೋಡಿ. ಇಲ್ಲಿ ಬಂದ್ವಿ, ಒಂದು ವ್ಯೂ ಪಾಯಿಂಟ್ ಸಿಕ್ತು, ಆಯಿತಾ. ನಮ್ಮ ಹಸ್ಬೆಂಡು ಆ ವ್ಯೂ ಪಾಯಿಂಟ್ಗೆ ಏನಾದರೂ ನೋಡ್ತೀರಾ ಅಂತ ಹೇಳಿದ್ರು. ಬಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಬಾಯ್ಸೇ ಇದ್ದರು, ಹಾಗಾಗಿ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಮುಂದೆ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಹೋದರೆ ರಿಯಲಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಷ್ಟು ಸೂಪರಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಆ ವ್ಯೂ ಪಾಯಿಂಟ್ ನಿಮಗೆ ತೋರಿಸ್ತೀನಿ ನೋಡಿ. ಆ ಫಾಗ್ ನಮ್ಮ ಹತ್ರಕ್ಕೆ ಬಂದು ನಮ್ಮನ್ನು ವೆಲ್ಕಮ್ ಮಾಡಿ ಮತ್ತೆ ಹೋಗಿಯೋ ಥರ ಫೀಲ್ ಆಗ್ತಾಯಿತ್ತು. ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ ಆ ಫಾಗ್ನ ನೋಡಿದ್ರೆ. ಖುಷಿ ಅಂದರೆ ಆ ಫಾಗ್ನಲ್ಲಿ ಆಟ ಆಡೋ ಥರ, ಅದನ್ನ ಕೈಯಲ್ಲಿ ಹಿಡ್ಕೋಬೇಕನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಅಲ್ಲಿ ಎಷ್ಟು ಮಜಾ ಅಂದರೆ ನಾನು ತುಂಬ ಎಂಜಾಯ್ ಮಾಡಿದೆ ನೋಡಿ. ಈ ವ್ಯೂ ಪಾಯಿಂಟಲ್ಲಿ ಬೇಡ ಅಂತ ಹೇಳಿಬಿಟ್ವಿ. ಇಲ್ಲಿ ಮುಂದೆ ಬಂದರೆ ಇಲ್ಲಿ ನಿಂತ್ಕೊಂಡಿದೆಯಲ್ಲ ಈ ಕಾರು, ಇಲ್ಲೇ ನಮ್ಮ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಈ ವ್ಯೂ ಪಾಯಿಂಟ್ನ ನೋಡಿದ್ವಿ. ತುಂಬ ಖುಷಿ ಆಯಿತು. ಈಗ ನೋಡ್ತಾ ಇದ್ದೀರ ನೀವೇ. ನನ್ನ ಮಗ ಕಾರಿಂದ ಇಳಿತಾ ಇಲ್ಲ, ಕೆಳಗಡೆ ನೋಡಿಬಿಟ್ಟು ಭಯ ಆಗಿಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕಾರಿಂದ ಇಳ್ಕೊತಾ ಇಲ್ಲ. ನಾನು ಸ್ವಲ್ಪ ಹುಳು ಇರುತ್ತೆ, ಆಮೇಲೆ ಅನಿಮಲ್ಸ್ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟ ಅವ್ನು ಕಾರಿಂದ ಇಳ್ಕೊತಾ ಇಲ್ಲ. ಸೊ ನಾನು ಹೋಗಿ ಎತ್ಕೊಂಡು ಅವನಿಗೆ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಮಗಗೆ ಐಡಿ ಕಾರ್ಟೂನ್ ಬರುತ್ತಲ್ಲ, ಐಡಿ ಲ್ಯಾಂಡ್ ಇದು ಅಂತ ಹೇಳಿದ್ದೆ. ಹಾಗಾಗಿ ಅವನು ಐಡಿ ಬೆಟ್ಟ ಪಪ್ಪ, ಇದು ಐಡಿ ಮಮ್ಮಿ, ಐಡಿ ಮನೆಯಲ್ಲಿ ಅಂತೆಲ್ಲ ಕೇಳ್ತಾ ಇದ್ದ.
ನಾನು ಎತ್ಕೊಂಡು ನನ್ನ ಮಗಗೆ ತೋರಿಸಿದ್ಮೇಲೆ ಸ್ವಲ್ಪ ಖುಷಿಯಾದ. ನೋಡಿ ಅವನು ಹೇಗೆ ಸಾಂಗ್ ಹೇಳ್ತಾ ಇದ್ದ, ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಏನೋ ಸುಮ್ಮನೆ ಒಂದು ಸಾಂಗ್ ಹೇಳ್ತಾ ಇದ್ದ ಆಯಿತಾ. ಸೊ ಈಗ ನೋಡಿ ಅದು ಫಾಗ್ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗ್ತಾಯಿತ್ತು ಅದನ್ನು ನೋಡೋದಕ್ಕೆ. ಸೀರಿಯಸ್ಲಿ ಅದು ಫೀಲಿಂಗೇ ಬೇರೆ ಇತ್ತಾಯ್ತಾ. ಖುಷಿಗೆ ಎಷ್ಟು ಚೆನ್ನಾಗಿತ್ತಂದರೆ ರಿಯಲಿ ಒಂದು ಸಲ ಬಂದು ನೋಡಿ ನೀವು ಕೂಡ. ಚಿಕ್ಕಮಂಗ್ಳೂರನ್ನ ವಿಸಿಟ್ ಮಾಡಿ. ಒಂದು ಸೆಂಟ್ರಲ್ಲಿ ಮುಳ್ಳಯ್ಯನಗಿರಿ, ಆ ಕಡೆ ಹೋಗೋ ಕಡೆನೇ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಅಲ್ಲಿ ಇದು ನೋಡಿ ಒಂದು ಸಲ. ಇಲ್ಲಿ ಸ್ವಲ್ಪ ನಾನು ಓಡಾಡ್ತಾ ಇದ್ದೆ, ಬಟ್ ರೋಡ್ ಅಲ್ವಾ, ವೆಹಿಕಲ್ಸ್ ಬರುತ್ತೆ ಅಂತ ನಮ್ಮ ಹಸ್ಬೆಂಡು ಬೇಡ ಈ ಕಡೆ ಸೈಡಲ್ಲಿ ಬಾ ಅಂತ ಹೇಳ್ತಾ ಇದ್ರು. ಹಾಗಾಗಿ ಸಾಕು ಸಾಕು ಅಂತ ಹೇಳಿದ್ರು, ನಾನು ಈ ಕಡೆ ಬಂದುಬಿಟ್ಟೆ. ನೆಕ್ಸ್ಟ್ ನಾವು ಅದು ವ್ಯೂ ಪಾಯಿಂಟ್ ಎಲ್ಲ ನೋಡ್ತಾ ಇದ್ವಿ, ತುಂಬ ಹೊತ್ತು ಅಲ್ಲೇ ನೋಡಿದ್ವಿ ಆ್ಯಕ್ಚುಲಿ. ನೋಡಿ ನಾ ಹೇಳಿದ್ನಲ್ವಾ, ಫಾಗನ್ನು ಅಬ್ಸರ್ವ್ ಮಾಡಿ ನೀವು ಈ ವಿಡಿಯೋದಲ್ಲಿ, ಅದು ಎಷ್ಟು ಹತ್ರಕ್ಕೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಆಕಾಶನೇ ನಮಗೆ ಭೂಮಿಗಿಳಿದು ಬರೋ ಥರ ಫೀಲ್ ಆಗ್ತಾ ಇದೆ ನೋಡಿ. ಅದು ಹತ್ರಕ್ಕೆ ಬಂದುಬಿಡುತ್ತೆ, ಫುಲ್ಲು ಬಂದುಬಿಡ್ತು. ಆಮೇಲೆ ನಮ್ಗೆ ಒಳಗಡೆಗೆ ಫುಲ್ ಹತ್ರಕ್ಕೆ ಬಂದುಬಿಡ್ತಾಯ್ತಾ. ಆವಾಗ ನಾನು ನನ್ನ ಮಗ ಎಲ್ಲ ನಾವು ಫಾಗ್ ಒಳಗಡೆ ಇದ್ದೀವಿ ನೋಡು ಅಂತ ನೋಡ್ಕೋತಾ ಇದ್ವಿ. ಅದು ಹತ್ರ ಬಂದಾಗ ಸ್ವಲ್ಪ ನಾವು ನೆಂದೋಗ್ಬಿಡೋ ಥರ ಫೀಲ್ ಆಗೋದು, ಮಳೆ ಥರ ಬಂದುಬಿಡೋದು, ತಿರ್ಗಾ ಮತ್ತೆ ನಾರ್ಮಲ್ ಆಗಿಬಿಡೋದು. ಎಷ್ಟು ಚೆನ್ನಾಗಿದೆ ನೋಡಿ ಅದು ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಇವಾಗ ನೆಕ್ಸ್ಟ್ ನಾವು ಆ ವ್ಯೂ ಪಾಯಿಂಟ್ನ ನೋಡಿಕೊಂಡು ಈ ಕಡೆ ಮತ್ತೆ ಮುಳ್ಳಯ್ಯನಗಿರಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಸೊ ನೋಡಿ ಆಗಲೇ ಫಾಗ್ ಇಲ್ಲ ನೋಡಿ, ಎಷ್ಟು ಬೆಳಕು ಕಾಣ್ತಾ ಇದೆಯಲ್ವಾ. ಅಲ್ಲಿಂದ ರೋಡಲ್ಲಿ ನಾವು ಹೋಗ್ತಾ ಇದ್ವಿ. ಸೆಂಟ್ರಲ್ ಆ ಥರ ಸಮ್ಟೈಮ್ ಆ ಥರ ಫೀಲ್ ಆಗಿಬಿಡೋದು. ಮತ್ತೆ ಎಷ್ಟು ಫಾಗ್ ಬಂದುಬಿಡೋದಂದರೆ ಮೋಡ ಮುಚ್ಕೊಂಡು ಹೋಗ್ಬಿಡೋದು. ಇಲ್ಲಿ ಬಂದ್ವಿ ನೋಡಿ, ಎಲ್ಲೋ ಬಂದಂಗಾಯ್ತು. ನೋಡಿ ಇದನ್ನ ನೋಡ್ತಾ ಇದ್ರೇ ಓ ಮೈ ಗಾಡ್ ಎಲ್ಲಿ ಬಂದ್ಬಿಟ್ವಿ ಅಂತ. ಅಂದರೆ ರೋಡೇ ಕಾಣ್ತಾ ಇರಲಿಲ್ಲ ಸಮ್ಟೈಮ್, ಆ ಥರ ಫೀಲ್ ಆಗ್ತಾ ಇತ್ತು. ನಮ್ಮ ಹಸ್ಬೆಂಡ್ಗೆ ನಾನು ಅಯ್ಯೋ ನೋಡ್ಕೊಂಡು ಓಡಿಸಿ ಅಪ್ಪ, ನೀವು ನೋಡ್ಕೊಂಡು ಓಡಿಸಿ ಅಂತ ನಾನು ಹೇಳ್ತಾನೆ ಇರ್ತಿದ್ದೆ ಪದೇ ಪದೇ. ನನಗೇನು ರೋಡ್ ಕಾಣಿಸ್ತಾ ಇಲ್ವಾ, ನನಗೆ ಗೊತ್ತಿಲ್ವಾ ಬಾ ಅಂತ ಹೇಳೋರು. ಸೊ ಆ ಥರ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ನಾವು ಮೇನ್ ಪಾಯಿಂಟ್ ಅಂದರೆ ಮುಳ್ಳಯ್ಯನಗಿರಿಯಿಂದ ಕೆಳಗಡೆ ಒಂದು ಬೆಟ್ಟ ಸಿಗುತ್ತೆ, ಅದನ್ನು ಸೀತಾಳಯ್ಯ ಮಠ ಅಂತ ಹೇಳ್ತಾರೆ. ಅಲ್ಲಿ ಹೋದ್ವಿ ಆಯ್ತಾ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಸ್ವಲ್ಪ ಬನ್ನಿ. ಬಿದ್ದೀರ ನನ್ನ ಮಗನ ನೋಡಿ ಕತೆನ. ಖುಷಿ ಆಯ್ತು ಅಲ್ಲಿ ಹೋಗಿ. ಸೊ ಇಲ್ಲಿ ನನ್ನ ಮಗ ಫಾಗಿ ಹೋಗು ಅಂತ ಆಟ ಆಡ್ತಾ ಇದ್ದ. ಇಲ್ಲಿ ಹೇಗಿದೆ ಅಂದರೆ ನಾವು ವೆಹಿಕಲ್ಸ್ ನಿಲ್ಸಿರೋ ಜಾಗನೂ ಕೂಡ ಕಾಣ್ತಾ ಇಲ್ಲ, ಸ್ವಲ್ಪನೇ ಮೇಲೆ ಹೋಗಿರೋದು ನಾವು. ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ಜನಗಳು ತುಂಬ ಜನ ಇದ್ದರು ಅಲ್ಲಿ, ಆದರೂ ಪಕ್ಕ ಇರೋರೇ ಕಾಣಿಸ್ತಾ ಇರಲಿಲ್ಲ ನಮಗೆ. ಆ ಥರ ವ್ಯೂ ಇತ್ತು, ಸಖತ್ತಾಗಿತ್ತು ಆ್ಯಕ್ಚುಲಿ. ಎಷ್ಟು ಫಾಗ್ ಅಂದರೆ ನೆಂದೋಗ್ಬಿಡೋ ಥರ ಅನಿಸ್ತಾ ಇತ್ತು ಸಮ್ಟೈಮು. ಚಳಿ ಇದ್ರೂ ಕೂಡ ಅದು ಅಷ್ಟು ಚಳಿ ಅಂತ ಅನ್ನಿಸ್ತಾ ಇರಲಿಲ್ಲ. ಇವರು ಅಪ್ಪ ಮಗ ಇಬ್ರು ಸ್ವೆಟರ್ ಎಲ್ಲ ಹಾಕ್ಕೊಂಡಿದ್ರು. ಹಾಗೆ ಅಲ್ಲಿಂದ ಹೊರಟುಬಿಟ್ವಿ. ಅಲ್ಲಿಂದ ಮುಂದೆ ಬರುವಾಗ ಇಲ್ಲೊಂದು ಸ್ಟೆಪ್ಸ್ ಇದೆ, ಅಲ್ಲಿ ಮೇಲೆ ಏನೋ ಟೆಂಪಲ್ ಇರಬೇಕು ಅಂದರು, ನಾವು ಹೋಗಿಲ್ಲ. ಸೊ ಜಸ್ಟ್ ನಾವು ಅಲ್ಲೊಂದು ಸ್ಟೆಪ್ಸ್ ಇಳಿದು ಒಂದು ವಿಡಿಯೋ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬಂದುಬಿಟ್ವಿ. ಸೊ ನೋಡಿ ನಮ್ಮ ಹಸ್ಬೆಂಡು ಕೂಡ ಅಲ್ಲೇ ಎಲ್ಲ ಇವರು ವಿಡಿಯೋ ಮಾಡ್ಕೋತೀವಿ. ಒಂದು ಫೋಟೋಸು ವೀಡಿಯೋಸು ಎಲ್ಲ ಅಲ್ಲಿ ತಗೊಂಡ್ವಿ. ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇತ್ತು, ಹಾಗಾಗಿ ನನ್ನ ಮಗ ಕಾರಲ್ಲೇ ಕೂತಿದ್ದ ಆಯಿತಾ. ಸೊ ಅಲ್ಲಿಂದ ನಾವೆಲ್ಲರೂ ಹೊರಟ್ಬಿಟ್ವಿ. ಇನ್ನು ಜಾಸ್ತಿ ಟೈಮ್ ಏನಿರಲಿಲ್ಲ, ಯಾಕೆಂದರೆ ಸ್ವಲ್ಪ ನನಗೂ ಡ್ಯೂಟಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಹೊರಟ್ಬಿಟ್ವಿ ಬೇಗನೆ.
ನಮ್ಮ ಹಸ್ಬೆಂಡು ಅವರು ಸ್ವಲ್ಪ ವೀಡಿಯೋಸು ಫೋಟೋಸು ಅವರು ಕೂಡ ತಗೊಂಡ್ರು. ಅವ್ರಿಗೆ ಫ್ರೆಂಡ್ಸ್ ಜೊತೆ ಹೋದ್ರೇ ಖುಷಿ. ಹುಡುಗರೆಲ್ಲ ಹೋಗ್ಬಿಟ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಫ್ಯಾಮಿಲಿ ಜೊತೆ ಹೋದರೆ ಗೊತ್ತಲ್ಲ, ಸಿಂಪಲ್ಲಾಗಿ ಆರಾಮಾಗಿದ್ದು ಅವ್ರು ನಮ್ಮನ್ನು ಕರ್ಕೊಂಡು ಹೋಗೋದು ಕರ್ಕೊಬರೋದು ಅಷ್ಟರಲ್ಲೇ ಬ್ಯುಸಿಯಾಗಿರ್ತಾರೆ. ನಮ್ಮದು ಸ್ವಲ್ಪ ಫೋಟೋಸು ವೀಡಿಯೋಸ್ ಆ ಥರ ತೆಗಿತಾ ಇದ್ರು ಅಷ್ಟೇ. ನೋಡಿದ್ರಲ್ವಾ ಫಾಲ್ಸ್, ಅದು ಎಷ್ಟು ವಾಟರ್ ಹೇಗಿತ್ತಂದರೆ ಐಸ್ ಥರ ಇತ್ತು, ಕೂಲ್ ವಾಟರ್ ಇತ್ತು. ತುಂಬ ಎಂಜಾಯ್ ಮಾಡೋಕ್ಕೆಲ್ಲ ಇತ್ತು ಅಲ್ಲಿ. ಆದರೆ ರೋಡಲ್ಲಿ ಪಕ್ಕದಲ್ಲೇ ಬರೋವಾಗ ಸಿಗ್ತದು. ಹಾಗಾಗಿ ರೋಡ್ ಮಧ್ಯದಲ್ಲಿ ಇರೋದ್ರಿಂದ ವೆಹಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸೆಂಟ್ರಲ್ ಕಾರ್ ನಿಲ್ಸ್ಕೊಂಡೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತಷ್ಟೇ ನೀರಲ್ಲಿ ಖುಷಿ ಆಯಿತು. ನಾನು ನೆಂದೋಗ್ಬಿಟ್ಟೆ ಅಲ್ಲಿ, ಗೊತ್ತಾ. ಅಲ್ಲಿ ನೋಡೋಕೆ ಆ ಥರ ಕಾಣ್ತಾ ಇಲ್ಲ, ಬಟ್ ಹನಿ ದಪ್ಪ ಹನಿ ನೀರೆಲ್ಲ ನನ್ನ ಮೇಲೇ ಬೀಳ್ತಾ ಇತ್ತು. ಸೊ ಬಟ್ಟೆ ಎಲ್ಲ ನೆಂದೋಗ್ಬಿಡ್ತು ನಂದು. ಆದರೂ ಮಜಾ ಇತ್ತು, ಆಟ ಆಡಿದ್ವಿ ನೀರಲ್ಲೆಲ್ಲ ಸ್ವಲ್ಪ ಹೊತ್ತು. ಹಾಗೆ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಕೂಡ ತಕ್ಕೊಂಡ್ವಿ ಅಲ್ಲಿ ನಾವು. ವೆಹಿಕಲ್ಸ್ ಎಲ್ಲ ಬರ್ತಾಯಿತ್ತು ನೋಡಿ, ಆ ಥರ ಮಧ್ಯ ರೋಡಲ್ಲಿ ಸುಮ್ಮನೆ ನಿಂತ್ಕೊಂಡು ಬರ್ತಾಯಿದ್ರೆ ಬೇಗ ಅವರು ವೆಹಿಕಲ್ಸ್ ಗೊತ್ತಾಗ್ಬಿಡಲ್ಲ, ಬಂದುಬಿಡ್ತಾರೆ. ಹಾಗಾಗಿ ಅಲ್ಲಿಂದ ಬಂದುಬಿಟ್ವಿ. ಹಾಗೆ ಬರೋವಾಗ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಕ್ತು, ಚೆನ್ನಾಗಿತ್ತು. ಅಲ್ಲಿಂದ ನೋಡುವಾಗ ಎಷ್ಟು ಎಂಜಾಯ್ ಥರ ಫೀಲ್ ಆಗೋದಂದರೆ, ಏನೊಂದು ನೋಡಿದ್ರೂ ಅಯ್ಯೋ ಇದು ನೋಡಿ ಇಲ್ಲಿ ನೋಡಿ ಅನ್ನೋ ಥರ ಖುಷಿಯಾಗಿ ಎಲ್ಲನೂ ನೋಡ್ಕೊತಾ ಬಂದ್ವಿ. ಚೆನ್ನಾಗಿತ್ತು. ಅಲ್ಲಿಂದ ಬಂದುಬಿಟ್ವಿ ನಾವು, ಈ ಕಡೆ ಬೇಗನೆ ಬಂದ್ವಿ ನಾವು. ಮುಳ್ಳಯ್ಯನಗಿರಿ ಯಾಕೆ ಹೋಗಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಆಲ್ರೆಡಿ ಫುಲ್ಲು ಫಾಗ್ ಮುಚ್ಚೋಗ್ಬಿಟ್ಟಿದೆ. ಕೆಳಗಡೆನೆ ಹೇಳಿದ್ನಲ್ಲ ಒಂದು ಸೀತಾಳೆಯ ಮಠ ಅಂತ ಹೇಳ್ಬಿಟ್ಟು, ಅಲ್ಲಿ ಆಲ್ರೆಡಿ ಕಂಪ್ಲೀಟ್ ಮುಚ್ಚೋಗ್ಬಿಟ್ಟಿದೆ. ಇನ್ನು ಮೇಲೋದ್ರೂ ವೇಸ್ಟು. ಅದರಲ್ಲೂ ನನ್ನ ಮಗನ್ನ ಕರ್ಕೊಂಡು ಹೋಗಿರೋ ರೀಸನ್ಗೆ ಸುಮ್ಮನೆ ಅಲ್ಲಿ ಹೋಗಿ ಪ್ರಾಬ್ಲಮ್ಮು, ಮಳೆ ಅದು ಇದು ಅಂದರೆ ಯಾಕೆ ಅಂತ ಹೇಳ್ಬಿಟ್ಟು ನಾವು ಅಲ್ಲೆಲ್ಲ ಏನೂ ಹೋಗಲಿಲ್ಲ. ಜಸ್ಟ್ ಅಲ್ಲಿ ಹೋಗಿ ಏನದು ಒಂದು ಕೆಳಗಡೆ ಒಂದು ಬೆಟ್ಟ ಇದೆಯಲ್ಲ ಚಿಕ್ಕದು, ಅಲ್ಲೇ ಒಂದು ಹೋಗಿ ವ್ಯೂ ಅಲ್ಲೇ ನೋಡಿ ಫೋಟೋಸು ವೀಡಿಯೋಸು ಮಾಡಿಕೊಂಡು ನಾವು ಹೊರಟ್ಬಿಟ್ವಿ ಅಷ್ಟೇ. ಮುಳ್ಳಯ್ಯನಗಿರಿ ಎಲ್ಲ ಹೋಗಲಿಲ್ಲ. ನೋಡಿದ್ರಲ್ವಾ, ಇಲ್ಲೇ ಎಷ್ಟು ಫಾಗ್ ಇದೆ ಆಯಿತಾ. ಮುಳ್ಳಯ್ಯನಗಿರಿ ಅಂದರೆ ಇನ್ನೂ ಟಾಪಲ್ಲಿರೋದು. ಹಾಗಾಗಿ ಅಲ್ಲೋದ್ರೆ ಏನೂ ಕಾಣಿಸ್ತಾ ಇರಲಿಲ್ಲ. ವಾಪಸ್ ಬಂದುಬಿಟ್ವಿ. ಸಿಟಿ ರೀಚ್ ಆಗಿ ಒಂದೊಳ್ಳೆ ಬಿರಿಯಾನಿ ಊಟ ತಿಂದರು ನೋಡಿ. ಬಿರಿಯಾನಿ ಕಬಾಬು ಚೆನ್ನಾಗಿ ಒಂದೊಳ್ಳೆ ಊಟ ಮಾಡಿದ್ವಿ. ಒಂದು ಖುಷಿಯಾಗಿ ಫ್ಯಾಮಿಲಿ ಎಲ್ಲರೂ ಈ ಥರ ಹೋಗಿ ಬಂದರೆ ಒಂದು ಖುಷಿಯಾಗಿರುತ್ತಲ್ವ, ಒಂದು ಮೈಂಡ್ ರಿಲೀಫ್ ಆಗುತ್ತೆ. ಹಾಗಾಗಿ ಹೋಗಿ ಬಂದ್ವಿ. ಒಂದು ಖುಷಿ ಆಯಿತು ಮನಸ್ಸಿಗೆ ಒಂದು. ಸೊ ಇದಾಗಿತ್ತು ನನ್ನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.